ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ನೀಟ್ ವಿದ್ಯಾರ್ಥಿಗಳು ಮತ್ತೆ KCET ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ರಿಸಲ್ಟ್ ಮತ್ತೆ ನೀಟ್ ವಿದ್ಯಾರ್ಥಿಗಳು ಇನ್ನೇನು ಎಕ್ಸಾಮ್ ಬರೀತಿದೀವಲ್ವಾ, ಕಂಬೈನ್ ಕೌನ್ಸಿಲಿಂಗ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಮತ್ತೆ ಕಟ್ ಆಫ್ ಬಗ್ಗೆ ತುಂಬಾ ಜನ ಮಾಹಿತಿ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರಿಸಲ್ಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸ್ಟಾರ್ಟಿಂಗ್ ನಲ್ಲೇ ರಿಸಲ್ಟ್ ಬಂದ್ಬಿಟ್ಟು ಈ ವೀಕ್ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವೀಕು 5ನೇ ತಾರೀಕು ಅಥವಾ 6ನೇ ತಾರೀಕು ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ತಲೆ ಕೆಡ್ಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ರಿಸಲ್ಟ್ ಬಗ್ಗೆ ಆರಾಮಾಗಿ ಬರುತ್ತೆ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಲಿ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ ಕಂಬೈನ್ ಕೌನ್ಸಿಲಿಂಗ್ ನಡೆಯುತ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಕಂಬೈನ್ ಕೌನ್ಸಿಲಿಂಗ್ ನಡೆಯೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬಂದಾದ್ಮೇಲೆ ಆಪ್ಷನ್ ಎಂಟ್ರಿ ನಾರ್ಮಲ್ ಆಗಿ ಇವ್ರು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡುವ ಒಂದು ಟೈಮ್ ನಲ್ಲಿ ನೀಟ್ ನ ಒಂದು ಎಕ್ಸಾಮ್ ನಡೀತಿರುತ್ತೆ. ರಿಸಲ್ಟ್ ಕೂಡ ಆಲ್ಮೋಸ್ಟ್ ಒಂದು 2-3 ದಿನದಲ್ಲಿ ಬಿಟ್ಬಿಡ್ತಾರೆ. ರಿಸಲ್ಟ್ ಕೂಡ ಬೇಗನೆ ಬಿಟ್ಬಿಡ್ತಾರೆ. ಸೊ ಹಂಗಾಗಿ ಅದಾದ್ಮೇಲೆ ನಿಮ್ಗೆ ಒಂದು ವೇಳೆ ಇವರು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ರು ಕೂಡ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಖಂಡಿತವಾಗ್ಲೂ ಕೂಡ ಕಂಬೈನ್ ಮಾಡೇ ಮಾಡ್ತಾರೆ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಆ ಒಂದು ಟೈಮ್ ನಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಕಟ್ ಆಫ್ ಅನ್ನುವಂಥದ್ದು ವೇರಿಯೇಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಮೆಡಿಕಲ್ ವಿದ್ಯಾರ್ಥಿಗೆ ಒಂದು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ, ಬಟ್ ಅವ್ನ ಕಟ್ ಆಫ್ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ರೆ ಅವನ ಒಂದು ರ್ಯಾಂಕ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅವ್ನು ಸೆಕೆಂಡ್ ಆಪ್ಷನ್ ಆಗಿ KA ನಲ್ಲಿ ಏನ್ ಮಾಡ್ತಾನೆ, ಇಂಜಿನಿಯರಿಂಗ್ ಸೀಟ್ನ ಇಟ್ಕೊಂತಾನೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇಂಜಿನಿಯರಿಂಗ್ ಸೀಟೇ ಬೇಕು ಅಂತ ಹೇಳ್ಬಿಟ್ಟು ವೇಟ್ ಮಾಡೋ ವಿದ್ಯಾರ್ಥಿಗೆ ಸ್ವಲ್ಪ ರ್ಯಾಂಕ್ ಮೇಲೆ ಕೆಳಗೆ ಹೋದ್ರೂ ಕೂಡ ಅವನಿಗೆ ಸೀಟ್ ಸಿಗೋದಿಲ್ಲ ಆ ಒಂದು ಕಾಲೇಜ್ನಲ್ಲಿ. ಸೊ ಇದು ಮೇನ್ ಪ್ರಾಬ್ಲಮ್ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಕಂಬೈನ್ ಕೌನ್ಸಿಲಿಂಗು ಇದೇ ತರನೇ ಆಗುತ್ತೆ. ತುಂಬಾ ವಿದ್ಯಾರ್ಥಿಗಳು ಇದರಿಂದ ಸಫರ್ ಕೂಡ ಪಟ್ಟಿದ್ದಾರೆ. ಏನಕ್ಕಪ್ಪ ಅಂದ್ರೆ ಇವಾಗ ಫಸ್ಟು ಮೆಡಿಕಲ್ ಸೀಟು, ಡೆಂಟಲ್ ಸೀಟು, ಸೊ ಇವ್ಯಾವು ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಅವ್ರು ಆರಾಮಾಗಿ KA ನಲ್ಲಿ ಯಾವ್ದು ಬೇಕಾದ್ರೂ ಸೀಟ್ಗಳಿಗೆ ಅಪ್ಲೈ ಮಾಡ್ಬೋದು. ಯಾವ ಕಾಲೇಜಿಗೆ ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಅದೇ ಕಾಲೇಜ್ಗೆ ಬೇಕು ಅಂತ ಕೂತಿರೋ KCET ವಿದ್ಯಾರ್ಥಿಗಳಿಗೆ ಕಾಲೇಜ್ನ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ತುಂಬಾ ಜನ ಬಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ್ಮೇಲೆ ಒಳ್ಳೆ ಕಾಲೇಜ್ ನಮಗೆ ಸಿಕ್ಬಿಡುತ್ತೆ. ಅದಾದ್ಮೇಲೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ಗೆ ನೀಟ್ ವಿದ್ಯಾರ್ಥಿಗಳು ಬರ್ಲಿ ಬಿಡಿ ಅಂತಾನು ಕೂಡ ತುಂಬಾ ಜನ ಹೇಳ್ತಾರಿಲ್ಲ ಅಂದ್ರೆ ನಮಗೆ ಕಂಬೈನ್ ಕೌನ್ಸಿಲಿಂಗೇ ಬೇಕು ಅಂತ ಹೇಳ್ತಾರೆ. ಸೊ ಈ ತರ ಎಲ್ಲನೂ ಕೂಡ ನಿಮ್ಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಅಂತ ನೀವು ಒಳ್ಳೆ ಕಾಲೇಜ್ಗೆ ಹಾಕಿ ಫಸ್ಟಿಂದ ಥರ್ಡ್ ಪ್ರಿಫರೆನ್ಸ್ಗೆ ನಿಮಗೆ ಬೇಕಾಗಿರುವಂಥ ಒಂದು ಕಾಲೇಜ್ಗೆ ಹಾಕಿ ಮತ್ತೆ ಎಷ್ಟು ಬೇಕಾದ್ರೂ ಕಾಲೇಜಸ್ ಆ್ಯಡ್ ಮಾಡ್ಕೋಬೋದು ಆಪ್ಷನ್ ಎಂಟ್ರಿನಲ್ಲಿ. ಸೊ ಹಾಗಾಗಿನೇ ತುಂಬ ಕಾಲೇಜಸ್ನ ಆ್ಯಡ್ ಮಾಡಿ ನಿಮಗೆ ಬೇಕಿರೋ ಕಾಲೇಜಸ್ನ ಆ್ಯಡ್ ಮಾಡಿ ಅದರಲ್ಲಿ ಒಂದನ್ನು ನಿಮಗೆ ಸಿಗುತ್ತೆ. ಬೇಡ ಗುರು ಆ ಒಂದು ಸೀಟ್ ನನಗೆ ಅಂದರೆ ಆ ಒಂದು ಕಾಲೇಜ್ನಲ್ಲಿ ಆ ಒಂದು ಸೀಟ್ ನನಗೆ ಬೇಡ, ನನಗೆ ಬೇರೆ ಕಾಲೇಜ್ ಬೇಕು ಅಂದರೆ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗಲ್ಲಿ ಮತ್ತೆ ನಿಮ್ಗೆ ಎಡಿಟ್ ಮಾಡೋಕೆ ಆಪ್ಷನ್ ಕೊಡ್ತಾರೆ. ಕಾಲೇಜಸ್ನ ಡಿಲೀಟ್ ಮಾಡೋಕ್ಕಾಗಲ್ಲ, ಬಟ್ ಆ್ಯಡ್ ಮಾಡೋಕೆ ಆಪ್ಷನ್ ಕೊಡ್ತಾರೆ. ಅಲ್ಲಿ ನೀವು ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ಗೆ ನೀವು ಆರಾಮಾಗಿ ಹೋಗ್ಬೋದು. ಓಕೆನಾ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಕಟ್ ಆಫು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಇನ್ನು ಕೌನ್ಸಿಲಿಂಗ್ ಇದ್ದೇ ಇರುತ್ತೆ. ನೀವು ಯಾವ ಕಾಲೇಜಿಗೆ ಬೇಕಾದ್ರೂ ಹಾಕೋಬಹುದು, ಬಟ್ ರ್ಯಾಂಕ್ ಮೇಲೆ ನೀವು ಕಾಲೇಜಸ್ನ ಪ್ರಿಫರ್ ಮಾಡಿ. ಓಕೆನಾ. ಸೊ ಮತ್ತೆ ಯಾವ ರ್ಯಾಂಕಿಗೆ ಯಾವ ಕಾಲೇಜ್ ನೀವು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು PDF ರೆಡಿ ಮಾಡಬೇಕಾ ಅಂತ ಹೇಳಿ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ PDF ನ ಕೊಡೋಣ ಅಂತೆ. ಓಕೆನಾ, ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತ್ರ.